press the bell icon on the YouTube app and never miss another update. Hi students, previous class alli ನಾವು addition of unlike fractions ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹೌದಲ್ವಾ? ಹೇಗೆ unlike fractions ಅನ್ನು ನಾವು ಆಡ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಟುಡೇ we are going to discuss subtraction of unlike fractions. ಸೊ ಹೇಗೆ unlike fractions ಅನ್ನು ಸಬ್ಟ್ರಾಕ್ಟ್ ಮಾಡಬೇಕು ಅಂತೇಳಿ ಡಿಸ್ಕಸ್ ಮಾಡೋಣ. ಸೊ ಡೈರೆಕ್ಟ್ಲಿ ನಾನು ಎಕ್ಸಸೈಸ್ 4.5 ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಿದ್ದೀನಿ. ಸಾಲ್ವ್ ಎ ಪ್ರಾಬ್ಲಮ್, ಸಾಲ್ವ್ 3/5 minus 1/4. ಹೌದಲ್ವಾ? ಸೊ ಇದು ಫ್ರ್ಯಾಕ್ಷನ್, ಲೈಕ್ ಫ್ರ್ಯಾಕ್ಷನ್ ಅನ್ಲೈಕ್ ಫ್ರ್ಯಾಕ್ಷನ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಡಿನಾಮಿನೇಟರನ್ನು ನೋಡಿ ಫೈಂಡ್ ಔಟ್ ಮಾಡ್ತೀರಾ. ಡಿನಾಮಿನೇಟರ್ ಸೇಮ್ ಇದ್ದರೆ ಲೈಕ್ ಫ್ರ್ಯಾಕ್ಷನ್ ಆಗುತ್ತೆ. ಇಲ್ಲಿ ಡಿನಾಮಿನೇಟರ್ ಚೇಂಜ್ ಇದೆ, 5 and 4 ಇದೆ. ಹೌದಲ್ವಾ? ಸೊ ಏನು ಮಾಡಬೇಕು ನಾವು? ಸೊ ಇದು ಬೋತ್ ಆರ್ ಅನ್ಲೈಕ್ ಫ್ರ್ಯಾಕ್ಷನ್. ಹೌದಲ್ವಾ? ಸೊ ನೀವು ಹೇಗೆ ಅಡಿಷನ್ ಆಫ್ ಅನ್ಲೈಕ್ ಫ್ರ್ಯಾಕ್ಷನ್ ಮಾಡಿದ್ರಿ ಸೇಮ್ ಅದೇ ಥರ ಸಾಲ್ವ್ ಮಾಡಬೇಕು. ಅಲ್ಲಿ ಆ್ಯಡ್ ಮಾಡಿದ್ರಿ, ನೀವು ಲಾಸ್ಟಿಗೆ ಆನ್ಸರನ್ನು ಆ್ಯಡ್ ಮಾಡಿದ್ರಿ. ಇಲ್ಲಿ ಲಾಸ್ಟಿಗೆ ಆನ್ಸರನ್ನು ಏನು ಮಾಡಬೇಕು? ಸಬ್ಟ್ರಾಕ್ಟ್ ಮಾಡಬೇಕು ಅಷ್ಟೇ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? 5 and 4ನ LCM ಅನ್ನು ಫೈಂಡ್ ಔಟ್ ಮಾಡಬೇಕು. 5 and 4 ಸೊ 5 and 4 ಸೇಮ್ ಕಾಮನ್ ನಂಬರಿಂದ ಏನಿದು ಮಲ್ಟಿಪ್ಲೈ ಆಗಲ್ಲ, ಸಾರಿ ಡಿವೈಡ್ ಆಗಲ್ಲ. ಹೌದಲ್ವಾ? 5 and 4. ಸೊ ಅದಕ್ಕೆ 5 and 4ಅನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೋ ಸೊ ಅದೇ LCM ಆಗುತ್ತೆ. 5 4s are 20. ಸೊ ಹಾಗಾದರೆ 5 and 4ನ LCM ಏನು? 20 ಆಗುತ್ತೆ. ಸೊ ಈಗ ಏನು ಮಾಡೋಣ? ಸೊ ಹೋಲ್ ಡಿವೈಡೆಡ್ ಬೈ 20 ಅಂತ ಬರ್ಕೊಳ್ಳೋಣ, ಕಾಮನ್ ಡಿನಾಮಿನೇಟರ್. ಹೌದಲ್ವಾ? ಸೇಮ್ ಅಡಿಷನ್ ಆಫ್ ಅನ್ಲೈಕ್ ಫ್ರ್ಯಾಕ್ಷನ್ ಹೇಗೆ ಮಾಡಿದ್ರೆ ಸೇಮ್ ಅದೇ ಥರ. ಹೌದಲ್ವಾ? ಸೊ 20 ಬರ್ತಿದ್ದೀನಿ. ಫಸ್ಟ್ ಫ್ರ್ಯಾಕ್ಷನ್ ಏನಿದೆ? 3/5 ಇಂಟು 20. ಹೌದಲ್ವಾ? ಮೈನಸ್ ಸೈನ್ ಇದೆ, ಮೈನಸ್ ಸೈನ್ ಬರ್ತಿದ್ದೀನಿ. ಸೆಕೆಂಡ್ ಫ್ರ್ಯಾಕ್ಷನ್ ಏನು ಕೊಟ್ಟಿದ್ದಾರೆ? 1/4 ಇದೆ, 1/4 ಇಂಟು 20. ಹೌದಲ್ವಾ? ನೆಕ್ಸ್ಟ್ ಸ್ಟೆಪ್ಪು ಮಲ್ಟಿಪ್ಲೈ ಮಾಡಬೇಕು, ಸಾರಿ ಡಿವೈಡ್ ಮಾಡಬೇಕು. ಡಿನಾಮಿನೇಟರಿಂದ 20ಯನ್ನು ಡಿವೈಡ್ ಮಾಡಿರಿ. 5 4s are 20. ಹೌದಲ್ವಾ? ಸೊ ಅಡಿಷನ್ ಆಫ್ ಫ್ರ್ಯಾಕ್ಷನ್ ಮಾಡುವಾಗ ಸೊ ನಿಮಗೆ ಹೇಳ್ಕೊಟ್ಟಿದ್ದೆ ಸಿಂಪಲ್ ಮೆಥಡ್. 5 4s are 20 ಮಲ್ಟಿಪ್ಲೈ ಮಾಡಿದ್ದೀವಿ ಅಂದರೆ ಇಲ್ಲಿ 5. ಹೌದಲ್ವಾ? ಇಲ್ಲಿ 5 ಇದೆ ಅಂದರೆ ಇದು ಈಸಿಯಾಗಿ 4ಇಂದ ಡಿವೈಡ್ ಆಗುತ್ತೆ. 5ಇಂದ ಡಿವೈಡ್ ಆದಾಗ ಆನ್ಸರ್ 4 ಬರುತ್ತೆ. 5 1s are 5 4s. ಹೌದಲ್ವಾ? ಸೊ ಹಾಗಾದರೆ ನ್ಯೂಮರೇಟ್ರಲ್ಲಿ ಏನು ಉಳಿತು? 3 ಇಂಟು 4. ಹೌದಲ್ವಾ? ಮೈನಸ್ ಸೈನ್ ಇದೆ, ಆ್ಯಡ್ ಮಾಡುವಾಗ ಪ್ಲಸ್ ಸೈನ್ ಇರುತ್ತೆ. ಇಲ್ಲಿ ಗಮನ ಇರಲಿ, ಮೈನಸ್ ಸೈನ್. ಸೊ 4 1s are 4, 4 5s are 20. ಸೊ ನ್ಯೂಮರೇಟರ್ಲಿ 1 ಇಂಟು 5 ಉಳಿತು. ಹೋಲ್ ಡಿವೈಡೆಡ್ ಬೈ ಸೊ ಡಿನಾಮಿನೇಟ್ರ್, ಕಾಮನ್ ಡಿನಾಮಿನೇಟ್ರ್ 20. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಸಾಲ್ವ್ ಮಾಡೋಣ. ಬ್ರ್ಯಾಕೆಟಲ್ಲಿ ಇರೋದನ್ನು 3 4s are 12. ಸೊ ಇಲ್ಲಿ ಮೈನಸ್ ಸೈನ್ ಇದೆ, ಮೈನಸ್ ಸೈನ್. ಸೊ 1 5s are 5, ಹೋಲ್ ಡಿವೈಡೆಡ್ ಬೈ 20. ಹೌದಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ ಏನು? ಸಪ್ರೇಟ್ ಮಾಡಬೇಕು. 12ಅಲ್ಲಿ 5 ಸಪ್ರೇಟ್ ಮಾಡಿದ್ರೆ 7, ಹೋಲ್ ಡಿವೈಡೆಡ್ ಬೈ 7/20. ಆನ್ಸರ್ ಈಸ್ 7/20. ಸೊ ಹೇಗೆ ನಾವು ಆ್ಯಡ್ ಮಾಡ್ತೀವೋ ಅಡಿಷನ್ ಆಫ್ ಲೈಕ್ ಫ್ರ್ಯಾಕ್ಷನ್ ಮಾಡುವಾಗ ಯಾವ ಸ್ಟೆಪ್ಸನ್ನು ಯೂಸ್ ಮಾಡ್ತೀವೋ ಸೇಮ್ ಅದೇ ಸ್ಟೆಪ್ಸನ್ನು ಇಲ್ಲೂ ಸಹ ಯೂಸ್ ಮಾಡಬೇಕು. ಲಾಸ್ಟಿಗೆ ಏನು ಮಾಡಬೇಕು? ಮೈನಸ್ ಸೈನ್ ಇರುತ್ತೆ, ಸಬ್ಟ್ರಾಕ್ಟ್ ಮಾಡಬೇಕು. ಪ್ಲಸ್ ಸೈನ್ ಇದ್ದರೆ ಆ್ಯಡ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟು ಬಿ ಪ್ರಾಬ್ಲಮ್ ಸ್ವಲ್ಪ ಚೇಂಜ್ ಇದೆ. ಹೌದಲ್ವಾ? ಸೊ 7/8 ಬಿ ಪ್ರಾಬ್ಲಮ್ 7/8 ಮೈನಸ್ 3/4. 7/8 ಮೈನಸ್ 3/4. ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೊ ಫಸ್ಟ್ LCM ಫೈಂಡ್ ಔಟ್ ಮಾಡೋಣ. LCM ಆಫ್ 8 and 4. ಹೌದಲ್ವಾ? 8 and 4 ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ. ಹೌದಲ್ವಾ? ದಟ್ ಈಸ್ 2 ಇಂದ ಡಿವೈಡ್ ಆಗುತ್ತೆ. 2 4s are 8, 2 2s are 4. ನೆಕ್ಸ್ಟ್ ಫರ್ದರ್ 4 and 2 ಮತ್ತೆ ಡಿವೈಡ್ ಆಗುತ್ತೆ 2ಇಂದ. 2 2s are 4, 2 1s are 2. 2 and 1 ಮತ್ತೆ ಫರ್ದರ್ ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ LCM ಆಫ್ 8 and 4 ಏನು? 2 ಇಂಟು 2 ಇಂಟು 2 ಇಂಟು 1. ಹೌದಲ್ವಾ? ಇಲ್ಲಿರೋ ಎಲ್ಲ ನಂಬರ್ಸನ್ನು ಏನು ಮಾಡೋಣ? ಬರ್ದು ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಬೇಕು. ಹೌದಲ್ವಾ? 2 2s are 4, 4 2s are 8, 8 1s are 8. ಆನ್ಸರ್ ಏನು? 8 ಆಗುತ್ತೆ. ಸೊ ಹಾಗಾದರೆ 8 and 4ನ ಕಾಮನ್ LCM ಏನು? 8 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ 8 ಅಂತ ಬರ್ಕೊಳ್ತಿದ್ದೀನಿ. ಓಕೆನಾ? ಸೊ ಫಸ್ಟ್ ಫ್ರ್ಯಾಕ್ಷನ್ ನ್ಯೂಮರೇಟ್ರಲ್ಲಿ ಏನು ಮಾಡ್ತಿದ್ದೀನಿ? ಫಸ್ಟ್ ಫ್ರ್ಯಾಕ್ಷನ್ 7/8 ಇಂಟು ಕಾಮನ್ LCM 8 ಬರ್ಕೊಳ್ತಿದ್ದೀನಿ. ಇಲ್ಲಿ ಮೈನಸ್ ಸೈನ್ ಇದೆ, ಮೈನಸ್ ಸೈನ್ ಬರೀತಿದ್ದೀನಿ. ಫಸ್ಟ್ ಫ್ರ್ಯಾಕ್ಷನ್ 3/8 ಬರೀತಿದ್ದೀನಿ ಇಂಟು
ಕಾಮನ್ ಎಲ್ ಸಿ ಎಮ್ ಬರಿತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಿವೈಡ್ ಮಾಡೋಣ. 8 1s 8, 8 1s 8. ಸೊ ನ್ಯೂಮರೇಟ್ರಲ್ಲಿ 7 ಇಂಟು 1 ಉಳಿತು, ಹೌದಲ್ವಾ? ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ ಇದೆ ಬರೀತಿದ್ದೀನಿ. ಈಗ ಡಿವೈಡ್ ಮಾಡ್ತಿದ್ದೀನಿ. 4 1s 4, 4 2s 8, ಹೌದಲ್ವಾ? ಸೊ ಇದು ಏನಪ್ಪ ಅಂದರೆ ಇದು ರೆಡ್ಯೂಸಿಂಗ್ ಫ್ರ್ಯಾಕ್ಷನ್ಸ್ ಗೊತ್ತಿದೆಯಲ್ವಾ? ಸೊ ಫ್ರ್ಯಾಕ್ಷನ್ಸನ್ನು ರೆಡ್ಯೂಸ್ ಹೇಗೆ ಮಾಡಬೇಕು ಅಂತೇಳಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಎಕ್ಸಸೈಸು. ಸೊ ಇದೇ ಚಾಪ್ಟ್ರಲ್ಲಿ ನಾನು ಹೇಳ್ಕೊಟ್ಟಿದ್ದೆ, ಹೌದಲ್ವಾ? ಓಕೆನಾ? 4.2 ಪ್ರಾಬ್ಲಮ್ 4.2 ಎಕ್ಸಸೈಸಲ್ಲಿ ನಾನು ಹೇಳ್ಕೊಟ್ಟಿದ್ದೆ ಹೇಗೆ ರೆಡ್ಯೂಸ್ ಮಾಡಬೇಕು ಅಂತೇಳಿ. ಸೊ 4 1s 4 2s 8. ಸೊ ನ್ಯೂಮರೇಟ್ರಲ್ಲಿ ಏನು ಉಳಿದಿದೆ? 3, ಹೌದಲ್ವಾ? ಇಂಟು 2 ಉಳಿದಿದೆ ಇಲ್ಲಿ, ಹೋಲ್ ಡಿವೈಡೆಡ್ ಬೈ 8. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋಣ? ಮಲ್ಟಿಪ್ಲೈ ಮಾಡೋಣ. ಸೊ 7 1s 7, ಮೈನಸ್ ಸೈನ್ ಇದೆ ನೆನಪಿರಲಿ, ಓಕೆನಾ? 3 2s 6, ಹೋಲ್ ಡಿವೈಡೆಡ್ ಬೈ 8. ಸೊ 7ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 1, ಹೋಲ್ ಡಿವೈಡೆಡ್ ಬೈ 8. ಆನ್ಸರ್ ಈಸ್ 1/8 ಈಸ್ ದ ಫೈನಲ್ ಆನ್ಸರ್, ಹೌದಲ್ವಾ? ನೆಕ್ಸ್ಟು ಸೊ ಸಿ ಪ್ರಾಬ್ಲಮ್ ಮಾಡೋಣ. ಸಿ ಪ್ರಾಬ್ಲಮ್ಮು ಸೇಮ್ ಇದೆ, ಹೌದಲ್ವಾ? 9/15 minus 1/3. C problem 9/15 minus 1/3. So 15 and 3 LCM find out ಮಾಡೋಣ, ಹೌದಲ್ವಾ? 15 and 3 ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ. ಡಿವೈಡ್ ಆಗಿಲ್ಲ ಅಂದಾಗ ಏನು ಮಾಡಬೇಕು? ಸೊ ಕೊಟ್ಟಿರೋ ನಂಬರ್ ಡಿವೈಡ್ ಆಗಿಲ್ಲ ಅಂದಾಗ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಿ ಇಟ್ಟರೆ ಅದೇ LCM, ಹೌದಲ್ವಾ? ಸೊ ಇಲ್ಲೇನು 15 and 3 ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ, ಕಾಮನ್ ನಂಬರಿಂದ, ದಟ್ ಈಸ್ 3, ಹೌದಲ್ವಾ? 3 5s 15, 3 1s 3. ಮತ್ತು ಫರ್ದರ್ 5 and 1 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ. ಸೊ ಈಗ LCM ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿರೋ ನಂಬರು 3 5 1 ಮಲ್ಟಿಪ್ಲೈ ಮಾಡೋಣ. 3 ಇಂಟು 5 ಇಂಟು 1. ಸೊ 3 5s 15, 15 1s 15. ಸೊ ಕಾಮನ್ LCM ಏನು? 15 ಬರುತ್ತೆ. ಸೊ ಏನು ಮಾಡೋಣ? ಫಸ್ಟ್ ಸ್ಟೆಪ್ಪು ಕಾಮನ್ LCM ಹೋಲ್ ಡಿವೈಡೆಡ್ ಬೈ 15 ಅಂತ ಬರ್ಕೊಳ್ಳೋಣ. ನ್ಯೂಮರೇಟರಲ್ಲಿ ಏನು ಮಾಡೋಣ? ಫಸ್ಟ್ ಫ್ರ್ಯಾಕ್ಷನ್ ಏನಿದೆ? 9/15 ಇಂಟು, ಸೊ ಇಲ್ಲಿ ತೊಗೊಂಡಿರೋ ಕಾಮನ್ LCM ಬರೆಯೋಣ, ಓಕೆನಾ? ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ ಬರೆಯೋಣ. 1/3 ಸೆಕೆಂಡ್ ಫ್ರ್ಯಾಕ್ಷನ್ ಆ್ಯಸ್ ಇಟ್ ಈಸ್ ಹಾಗೆ ಬರೆದು ಇಂಟು 15 ಬರೆಯೋಣ, ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ಪು ಡಿವೈಡ್ ಮಾಡೋಣ. ಡಿನಾಮಿನೇಟರಿಂದ ಈ ನಂಬರ್ 15 1s 15 1s. ಸೊ ನ್ಯೂಮರೇಟ್ರಲ್ಲಿ ಉಳಿದಿದ್ದೇನು? 9 ಇಂಟು 1, 9 ಇಂಟು 1 ಬ್ರ್ಯಾಕೆಟಲ್ಲಿ ಬರೆಯೋಣ. ಮೈನಸ್ ಸೈನ್ ಇದೆ, ಮೈನಸ್ ಸೈನ್ ಬರೆಯೋಣ, ಓಕೆನಾ? 3 1s 3, 3 5s 15, ಹೌದಲ್ವಾ? ಸೊ ನ್ಯೂಮರೇಟ್ರಲ್ಲಿ 1 ಇಂಟು 5 ಉಳಿದಿದೆ. 1 ಇಂಟು 5 ಹೋಲ್ ಡಿವೈಡೆಡ್ ಬೈ 15, ಹೌದಲ್ವಾ? ಸೊ ಮಲ್ಟಿಪ್ಲೈ ಮಾಡೋಣ ನ್ಯೂಮರೇಟರಲ್ಲಿರೋ ನಂಬರ್ಸನ್ನು. ಸೊ 9 1s 9 ಮೈನಸ್ 5 1s 5 ಹೋಲ್ ಡಿವೈಡೆಡ್ ಬೈ 15. ಸೊ 9ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 4/15, ಹೌದಲ್ವಾ? ಸೊ ಆನ್ಸರ್ 4/15. ಸೊ ಡೈರೆಕ್ಟ್ಲಿ ಸೊ ಡಿ ಪ್ರಾಬ್ಲಮ್ ಸ್ಕಿಪ್ ಮಾಡ್ತಿದ್ದೀನಿ ನಾನು, ಓಕೆನಾ? ಈ ಪ್ರಾಬ್ಲಮ್ ಎಲ್ಲ ಸೇಮ್ ಇದೆ. ಸೊ ಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್ ಹೆಚ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ ನಾನು ಡೈರೆಕ್ಟಾಗಿ. 6/7 ಮೈನಸ್ 5/14. H problem 6/7 minus 5/14, ಹೌದಲ್ವಾ? ಸೊ ಫಸ್ಟ್ ಸ್ಟೆಪ್ ಏನು ಮಾಡೋಣ? 7 and 14 LCM ಫೈಂಡ್ ಔಟ್ ಮಾಡೋಣ. LCM ಆಫ್ 7 and 14. 7 and 14 ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ, ಕಾಮನ್ ನಂಬರಿಂದ, ದಟ್ ಈಸ್ 7ಇಂದ ಡಿವೈಡ್ ಆಗುತ್ತೆ, ಹೌದಲ್ವಾ? 7 1s 7, 7 2s 14. ಸೊ ಫರ್ದರ್ 1 and 2 ಮತ್ತೆ ಫರ್ದರ್ ಡಿವೈಡ್ ಆಗಲ್ಲ. ಸೊ ಮಲ್ಟಿಪ್ಲೈ ಮಾಡಿ ಬಂದಿರೋ ಆನ್ಸರೇ 7 and 14ನ LCM. 7 ಇಂಟು 2 ಇಂಟು 1, 7 2s 14, 14 1s 14. LCM ಇಸ್ 14, ಹೌದಲ್ವಾ? ಸೊ ಈಗ ಏನು ಮಾಡೋಣ? ಹೋಲ್ ಡಿವೈಡೆಡ್ ಬೈ 14 ಅಂತ ಬರೆಯೋಣ.
ಸೊ 6/7 ಇಂಟು 14 ಹೌದಲ್ವಾ, 6/7 ಬರ್ತಿದ್ದೀನಿ ಇಂಟು 14 ಬರ್ತಿದ್ದೀನಿ, ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ ಹಾಗೆ ಬರೀತಿದ್ದೀನಿ 5/14 ಇಂಟು LCM ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ ಡಿವೈಡ್ ಮಾಡೋಣ, ಅದಕ್ಕಿಂತ ಮುಂಚೆ ಹೋಲ್ ಡಿವೈಡೆಡ್ ಬೈ 14 ಅಂತ ಬರೆಯೋಣ. ಸೊ 7 1 7, 7 2 14. ಸೊ ನ್ಯೂಮರೇಟ್ರಲ್ಲಿ ಏನು ಉಳಿತು, 7 1 7, 7 2 14 ಡಿವೈಡ್ ಮಾಡಿದ್ವಿ. ಈಗ ನ್ಯೂಮರೇಟ್ರಲ್ಲಿ ಏನು ಉಳಿದಿದೆ, 6 ಇಂಟು 2 ಹೌದಲ್ವಾ. ಸೊ ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ನೆಕ್ಸ್ಟು 14 1 14, 14 1 14. ಸೊ 5 ಇಂಟು 1, 14ನ ಡಿವೈಡ್ ಮಾಡಿರೋ ಆನ್ಸರ್ 1 ಬಂದಿದೆ ಹೌದಲ್ವಾ. 5 ಇಂಟು 1. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ, ಸೊ ಮಲ್ಟಿಪ್ಲೈ ಮಾಡೋಣ ಓಕೆನಾ. 6 2 12, ಮೈನಸ್ ಸೈನ್ ಇದೆ ಮರಿಬಾರ್ದು, 5 1 5, ಹೋಲ್ ಡಿವೈಡೆಡ್ ಬೈ 14 ಹೌದಲ್ವಾ. ಸೊ 12ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 7/14. ಇಲ್ಲಿ ನೋಡ್ರಿ, ಇಲ್ಲಿ 7 and 14 ಮತ್ತೆ ಫರ್ದರ್ ಡಿವೈಡ್ ಆಗುತ್ತೆ, ರೆಡ್ಯೂಸಿಂಗ್ ಫ್ರ್ಯಾಕ್ಷನ್ ಹೌದಲ್ವಾ. ರೆಡ್ಯೂಸಿಂಗ್ ಫ್ರ್ಯಾಕ್ಷನ್ ಇಂಟು ಲೋವೆಸ್ಟ್ ಫಾರ್ಮ್. 7 1 7, 7 2 14. ನ್ಯೂಮರೇಟರಲ್ಲಿ 1 ಉಳಿದಿದೆ, ಡಿನಾಮಿನೇಟರಲ್ಲಿ 2 ಉಳಿದಿದೆ ಓಕೆನಾ. ನೆಕ್ಸ್ಟು ಡೈರೆಕ್ಟ್ಲಿ ಐ ಆಮ್ ಸಾಲ್ವಿಂಗ್ ಐ ಪ್ರಾಬ್ಲಮ್. ಸೊ ಐ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ. ಸೊ 4 ಐ ಪ್ರಾಬ್ಲಮ್ 4 2/5 ಮೈನಸ್ 3 1/2 ಹೌದಲ್ವಾ. ಬೋತ್ ಫ್ರ್ಯಾಕ್ಷನ್ಸ್ ಆರ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ ಹೌದಲ್ವಾ. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಏನು ಮಾಡಬೇಕು, ಫಸ್ಟ್ ಸ್ಟೆಪ್ಪು ಇಂಪ್ರಾಪರ್ಗೆ ಕನ್ವರ್ಟ್ ಮಾಡಬೇಕು. ಇಂಪ್ರಾಪರ್ಗೆ ಕನ್ವರ್ಟ್ ಮಾಡಿ ಆಮೇಲೆ LCM ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು ಹೌದಲ್ವಾ ಓಕೆನಾ. ಸೊ ಐ ಪ್ರಾಬ್ಲಮ್ 4 2/5 ಮೈನಸ್ 3 1/2 ಹೌದಲ್ವಾ. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ. ಸೊ ಏನು ಮಾಡೋಣ, ಫಸ್ಟು ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋಣ. 5 4 20 ಪ್ಲಸ್ 2 22 ಡಿವೈಡೆಡ್ ಬೈ 5, ಮೈನಸ್ ಸೈನ್ ಹಾಗೆ ಬರೆಯೋಣ. 2 3 6 ಪ್ಲಸ್ 1 7/2. ನೆಕ್ಸ್ಟ್ ಏನು ಮಾಡೋಣ, ಸೊ 5 1 2ನ LCM ಫೈಂಡ್ ಔಟ್ ಮಾಡೋಣ ಹೌದಲ್ವಾ. LCM 5 1 2 ಅಂದರೆ 5 ಮತ್ತು 2 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ ಹೌದಲ್ವಾ. ಸೊ ಏನು ಮಾಡೋಣ, ಮಲ್ಟಿಪ್ಲೈ ಮಾಡೋಣ. 5 2 10. ಯಾಕೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ, ಸೊ ಈಗ 5 1 2ನ LCM ಫೈಂಡ್ ಔಟ್ ಮಾಡ್ತೀನಿ ನೋಡಿರಿ. ಇಲ್ಲಿ 5 1 ಡಿವೈಡ್ ಆಗುತ್ತೆ, 5 1 5, 2 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ ಹೌದಲ್ವಾ. ಸೊ ನೆಕ್ಸ್ಟ್ ಈ 2 ಇಂದ 2 ಡಿವೈಡ್ ಮಾಡೋಣ, 1 ಆ್ಯಸ್ ಇಟ್ ಈಸ್ ಬರ್ದು 2 1 2. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 5 ಇಂಟು 2 ಇಂಟು 1, 5 2 10, 10 1 10. ಆನ್ಸರ್ ಏನು ಬಂತು, 10 ಬಂತು ಹೌದಲ್ವಾ. ಸೊ LCM ಈ ಸ್ಟೆಪ್ಪಲ್ಲಿ ಮಾಡಿದಾಗ ಏನು ಬಂತು, ಪ್ರೈಮ್ ನಂಬರ್ಸು 5 ಮತ್ತು 2 ಬಂತು ಹೌದಲ್ವಾ. ಸೊ ಇಲ್ಲೂ ಸಹ ಸೇಮ್. ಸೊ LCM ಫೈಂಡ್ ಔಟ್ ಮಾಡುವಾಗ ಕೊಟ್ಟಿರೋ ನಂಬರ್ಸು ಸೇಮ್ ನಂಬರಿಂದ ಡಿವೈಡ್ ಆಗಿಲ್ಲ ಅಂದಾಗ ನೀವೇನು ಮಾಡಬೇಕು, ಸೊ ಅದನ್ನು ಏನು ಮಾಡಿರಿ, ಆ ನಂಬರ್ಸನ್ನ ಮಲ್ಟಿಪ್ಲೈ ಮಾಡಿ ಬರೆದ್ರೆ ಸೇಮ್ ಅದೇ LCM ಆಗುತ್ತೆ. ಇಷ್ಟು ಲೆಂದಿ ಸ್ಟೆಪ್ ಮಾಡೋ ನೆಸಿಸಿಟಿ ಇಲ್ಲ ಓಕೆನಾ. ನೆಕ್ಸ್ಟು ಸೊ LCM ಕಾಮನ್ LCM ಏನು ಬಂತು, 10 ಬಂತು. ಸೊ ಹೋಲ್ ಡಿವೈಡೆಡ್ ಬೈ 10 ಬರೀತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 22/5 ಬರ್ದು ಇಂಟು 10 ಅಂತ ಬರ್ಕೊಳ್ತಿದ್ದೀನಿ, ಮೈನಸ್ 7/2 ಇಂಟು 10 ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ ಡಿವೈಡ್ ಮಾಡೋಣ. 5 1 5, 5 2 10 ಹೌದಲ್ವಾ. ನ್ಯೂಮರೇಟರಲ್ಲಿ ಏನು ಉಳಿತು, 22 ಇಂಟು 2. ಸೊ ಇಲ್ಲಿ ಯಾವ ಸೈನ್ ಇದೆ, ಮೈನಸ್ ಸೈನ್ ಇದೆ. ಸೊ 7 1 7, 7 5 ಸಾರಿ 2 1 2, 2 5 10. 7 ಅಲ್ಲ 2 ಇದೆ ಇಲ್ಲಿ, 2 1 2, 2 5 10. ಸೊ ನ್ಯೂಮರೇಟರಲ್ಲಿ 7 ಇಂಟು 5 ಉಳಿತು, ಹೋಲ್ ಡಿವೈಡೆಡ್ ಬೈ 10 ಹೌದಲ್ವಾ. ಸೊ ಮಲ್ಟಿಪ್ಲೈ ಮಾಡೋಣ. 22 2 44 ಮೈನಸ್ 7 5 35 ಹೌದಲ್ವಾ, ಹೋಲ್ ಡಿವೈಡೆಡ್ ಬೈ 10. ಸೊ 44 ಮತ್ತು 35ಅನ್ನು ಏನು ಮಾಡೋಣ, ಸಬ್ಟ್ರಾಕ್ಟ್ ಮಾಡಿದಾಗ ಏನು ಬರುತ್ತೆ, 9 ಬರುತ್ತೆ. 9/10. 9 and 10 ಮತ್ತೆ ಫರ್ದರ್ ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ, ಆ್ಯಸ್ ಇಟ್ ಈಸ್ ಹಾಗೆ ಬರಿಬೇಕು ಓಕೆನಾ. ಸೊ ನೆಕ್ಸ್ಟು ರಿಮೈನಿಂಗ್ ಪ್ರಾಬ್ಲಮ್. ಸೊ ಡೈರೆಕ್ಟ್ಲಿ ನಾನು ಡೈರೆಕ್ಟ್ಲಿ K ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ.
ಓಕೆನಾ. ಕೆ ಪ್ರಾಬ್ಲಮ್ 9 4 1/3 ಸಿಂಪಲ್ ಇದೆ, ತುಂಬ ಈಸಿ ಇದೆ. ಸೊ ಇಲ್ಲಿ ನಂಬರ್ ಇದೆ ಮೈನಸ್ ಫ್ರ್ಯಾಕ್ಷನ್ ಇದೆ, ಮಿಕ್ಸ್ಡ್ ಫ್ರ್ಯಾಕ್ಷನ್. ಈ ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಏನು ಮಾಡಿರಿ ನೀವು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿರಿ. ಸಿಂಪಲ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿರಿ. ಓಕೆನಾ. 9 ಆ್ಯಸ್ ಇಟ್ ಈಸ್ ಬರೀರಿ, ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ ಬರೀರಿ. ಸೊ 3 4s are 12 ಪ್ಲಸ್ 1 13/3 ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿರಿ ಇಲ್ಲಿ, ಸೊ 9 ಡಿವೈಡೆಡ್ ಬೈ 1 ಅಂತೇಳಿ. 9 ಅಂದರೆ ಅರ್ಥ ಡಿವೈಡೆಡ್ ಬೈ 1, ಹೌದಲ್ವಾ. ಸೊ ಇಲ್ಲಿ 3 ಇದೆ. ಸೊ ಓನ್ಲಿ 9 ಇದೆ ಅಂದರೆ ಇಲ್ಲಿ ಡಿನಾಮಿನೇಟ್ರ್ 1 ಇರುತ್ತೆ ಅಂತೇಳಿ ಅಂಡರ್ಸ್ಟುಡ್. ಓಕೆನಾ. ಸೊ ಇಲ್ಲಿ 3/13 ಇದೆ, ಇಲ್ಲಿ ಡಿನಾಮಿನೇಟ್ರ್ 3 ಇದೆ, ಹೌದಲ್ಲ. 1 and 3ನ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿದ್ರೆ ಏನು ಬರುತ್ತೆ, 3ನೇ ಬರುತ್ತೆ. 1 and 3ನ ಎಲ್ ಸಿ ಎಮ್ 3 ಬರುತ್ತೆ. ಸೊ ಅದಕ್ಕೆ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ನೀವೇನು ಮಾಡಿರಿ, ಸೊ ಇಲ್ಲಿ ಡಿನಾಮಿನೇಟರಿಂದ ಈ ನಂಬರನ್ನು ಮಲ್ಟಿಪ್ಲೈ ಮಾಡಿರಿ ಡೈರೆಕ್ಟ್. ಓಕೆನಾ. 9 3s are 27 ಮೈನಸ್, ಸೊ ಇಲ್ಲಿ 13/3 ಇದೆ, ಈ 13 ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ, ಹೋಲ್ ಡಿವೈಡೆಡ್ ಬೈ 3. ಹೇಗೆ ಬಂತು ಇದು ಸ್ಟೆಪ್ಪು, ಇದು ನಾನು ಹೇಳ್ಕೊಟ್ಟಿದ್ದು ಶಾರ್ಟ್ಕಟ್. ಏನು, 3 9s are 27 ಮೈನಸ್ ಏನು ಆ್ಯಸ್ ಇಟ್ ಈಸ್ ಬರೀರಿ, ಈ ನ್ಯೂಮರೇಟರ್ಲಿರೋ ನಂಬರ್ ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ, ಹೋಲ್ ಡಿವೈಡೆಡ್ ಬೈ 3 ಬರೀರಿ. ಹೇಗೆ ಬಂತು ಇಲ್ಲಿ ನೋಡ್ರಿ ಇಲ್ಲಿ. ಸೊ 1 and 3ನ ಎಲ್ ಸಿ ಎಮ್ 3 ಬರುತ್ತೆ, ಹೋಲ್ ಡಿವೈಡೆಡ್ ಬೈ 3 ಅಂತ ಬರೆಯೋಣ. ಫಸ್ಟ್ ಏನಿದೆ ಇಲ್ಲಿ 9 ಇದೆ, 9 ಇಂಟು 9/1 ಅಂತೇಳಿ ಅರ್ಥ. ಡಿನಾಮಿನೇಟ್ರ್ ಏನು ಇರಲಿಲ್ಲ ಅಂದರೆ 9/1 ಅಂತೇಳಿ. ಇಂಟು ಬರೆದು ಏನು ಮಾಡಿರಿ, ಕಾಮನ್ ಎಲ್ ಸಿ ಎಮ್ 3ನ ಬರೀರಿ. ಓಕೆನಾ. ಸೊ ಮೈನಸ್ ಸೈನ್ ಇದೆ, ಮೈನಸ್ ಸೈನ್ ಬರೀರಿ. ಸೆಕೆಂಡ್ ಫ್ರ್ಯಾಕ್ಷನ್ ಏನಿದೆ 13/3 ಇಂಟು 3, ಹೌದಲ್ವಾ. ಸೊ ಈ ಸ್ಟೆಪ್ ನಿಮ್ಗೆ ಗೊತ್ತೇ ಇದೆ. ಹೋಲ್ ಡಿವೈಡೆಡ್ ಬೈ ಕಾಮನ್ ಎಲ್ ಸಿ ಎಮ್ ಬರೆದಿದ್ದೀನಿ. 9 ಅಂದರೆ 9/1 ಇಂಟು 3 ಬರೆದಿದ್ದೀನಿ, ಹೌದಲ್ವಾ. ಮೈನಸ್ ಸೆಕೆಂಡ್ ಫ್ರ್ಯಾಕ್ಷನ್ 13/3 ಇಂಟು 3 ಬರೆದಿದ್ದೀನಿ, ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಗೊತ್ತೇ ಇದೆ. ಸೊ 1 ಇಂಟು 3, 1ಇಂದ 3ನ ಡಿವೈಡ್ ಮಾಡಿದ್ರೆ 3ನೇ ಬರುತ್ತೆ. 9 3s are 27 ಮೈನಸ್ ಸೈನ್ 3 3 ಕ್ಯಾನ್ಸಲ್ ಆಗುತ್ತೆ. 3 1s are 3, 3 1s are 3, 13 1s are 13, ಹೌದಲ್ವಾ. ಹೋಲ್ ಡಿವೈಡೆಡ್ ಬೈ 3. ಸೊ ಇಷ್ಟು ಲೆಂದಿ ಸ್ಟೆಪ್ ಮಾಡೋಕ್ಕಿಂತನೂ ನೀವು ಡೈರೆಕ್ಟ್ ಮಾಡ್ಬೋದು. ಸೊ ಈ ಥರ ಪ್ರಾಬ್ಲಮ್ ಕೊಟ್ಟಾಗ, ಸೊ ನಂಬರ್ ಕೊಟ್ಟು ಫ್ರ್ಯಾಕ್ಷನ್ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋಕ್ಕೆ ಕೊಟ್ಟಾಗ ಈ ಫ್ರ್ಯಾಕ್ಷನ್ನ ಡಿನಾಮಿನೇಟರಿಂದ ಈ ನಂಬರನ್ನು ಮಲ್ಟಿಪ್ಲೈ ಮಾಡಿರಿ. 3 9s are 27 ಮೈನಸ್ ಸೈನ್ ಬರೀರಿ. ನೆಕ್ಸ್ಟ್ ಇಲ್ಲಿ ನ್ಯೂಮರೇಟರಲ್ಲಿರೋ ನಂಬರ್ ಆ್ಯಸ್ ಇಟ್ ಈಸ್ ಹಾಗೆ ಬರೆದು ಹೋಲ್ ಡಿವೈಡೆಡ್ ಬೈ 2 ನಂಬರ್ಗೆ ಸೇರಿಸಿ ಡಿನಾಮಿನೇಟರನ್ನು ಬರೀರಿ. ಓಕೆನಾ. ಈ ಸ್ಟೆಪ್ಸು ಬರೆಯೋ ನೆಸೆಸಿಟಿ ಇಲ್ಲ. ಸೊ ಬರೆದ್ರೂ ನೋ ಪ್ರಾಬ್ಲಮ್. ಓಕೆನಾ. ಶಾರ್ಟ್ಕಟ್ ಮೆಥಡ್ ಬರೆದ್ರೆ ಚೆನ್ನಾಗಿದೆ. ಓಕೆನಾ. ನೆಕ್ಸ್ಟು 27 and 13ನ್ನು ಸಬ್ಟ್ರಾಕ್ಟ್ ಮಾಡೋಣ. ಓಕೆನಾ. 27 ಮೈನಸ್ 13, 7ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 4, 2ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 1. ಓಕೆನಾ. ಸೊ 14 ಡಿವೈಡೆಡ್ ಬೈ 3. ಆನ್ಸರ್ ಈಸ್ 14 ಡಿವೈಡೆಡ್ ಬೈ 3. ಸೊ ಇದನ್ನು ನೀವು ಬೇಕಾದ್ರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಬೋದು. 3, ಹೌದಲ್ವಾ. 3 4s are 12, 3 4s are 12 ಪ್ಲಸ್ 2, 4 2/3. ಓಕೆನಾ. ನೆಕ್ಸ್ಟು ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಸೊ ಎಲ್ ಪ್ರಾಬ್ಲಮ್ ಮಾಡ್ತಿದ್ದೀನಿ. Ten by 12 minus 11/18. L problem 10 by 12 minus 11/18. ಸೊ ಏನು ಮಾಡೋಣ, 12 and 18 ಏನು ಮಾಡೋಣ, ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡೋಣ. ಸೊ ಎಲ್ ಸಿ ಎಮ್ ಆಫ್ 12 and 18 ಹೌದಲ್ವಾ, ಸೇಮ್ ಕಾಮನ್ ನಂಬರಿಂದ ಡಿವೈಡ್ ಆಗುತ್ತೆ. ದಟ್ ಈಸ್ 2 ಇಂದ ಡಿವೈಡ್ ಆಗುತ್ತೆ. 2 6s are 12 ಹೌದಲ್ವಾ, 2 9s are 18. ಓಕೆನಾ. 2 3s are 6, 2 3s are 6. ಸೊ ಸಾರಿ 2 and 9. ಸೊ 2 6 and 9 2 ಇಂದ ಡಿವೈಡ್ ಆಗಲ್ಲ, 3 ಇಂದ ಡಿವೈಡ್ ಆಗುತ್ತೆ ಹೌದಲ್ವಾ. ಸೊ 3
2s are 6, 3 3s are 9. Further 2 and 3 divide ಆಗಲ್ಲ, ಸೊ ಮಲ್ಟಿಪ್ಲೈ ಮಾಡಿರಿ 2 ಇಂಟು 3 ಇಂಟು 2 ಇಂಟು 3 ಹೌದಲ್ವಾ. 2 3s are 6, 2 3s are 6, 6 6s are 36. ಸೊ ಕಾಮನ್ ಎಲ್ ಸಿ ಎಮ್ ಏನು 36 ಹೌದಲ್ವಾ. ಸೊ 10/12 ಮೈನಸ್ 10/12 ಇಂಟು 36 minus 11/18 into 36. ಸೊ ಡಿವೈಡ್ ಮಾಡೋಣ. 12 ones ಹೌದಲ್ವಾ, 12 3s 10 ಇಂಟು 3 ಹೌದಲ್ವಾ. ನೆಕ್ಸ್ಟು ಮೈನಸ್, ಓಕೆನಾ. ಸೊ ನೆಕ್ಸ್ಟು ಏನು ಮಾಡೋಣ, 18ಇಂದ ಏನು ಮಾಡೋಣ, 36ನ್ನು ಡಿವೈಡ್ ಮಾಡೋಣ. 18 ones 18, 18 2s, ಸೊ 11 2s 11 ಇಂಟು 2, 11 2s 11 2s 22 ಆಗುತ್ತೆ, ಹೋಲ್ ಡಿವೈಡೆಡ್ ವಿತ್ 36. ಸೊ ನೆಕ್ಸ್ಟ್ ಏನು ಮಾಡೋಣ, ಸೊ 10 3s 30, ಮೈನಸ್ ಸೈನ್ ಇದೆ ಮರಿಬೇಡ್ರಿ. ಸೊ 11 2s 22, ಹೋಲ್ ಡಿವೈಡೆಡ್ ವಿತ್ 36. ಸೊ 30ಯಲ್ಲಿ 22ನ ಸಬ್ಟ್ರಾಕ್ಟ್ ಮಾಡಿದಾಗ 8 ಬರುತ್ತೆ, 8/36. ಸೊ 8 ಆ್ಯಂಡ್ 36 ಮತ್ತು ಫರ್ದರ್ ಡಿವೈಡ್ ಆಗಲ್ಲ ಸೇಮ್ ನಂಬರಿಂದ. ಸೊ 4ಇಂದ ಡಿವೈಡ್ ಆಗುತ್ತೆ, ಸಾರಿ. ಸೊ 4 2s 8, 4 9s 2/9. ಸೊ 2 and 9 ಮತ್ತೆ ಫರ್ದರ್ ಡಿವೈಡ್ ಆಗಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಬೇಕು, ಓಕೆನಾ. ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. ದಟ್ ಈಸ್ ಎಮ್ ಪ್ರಾಬ್ಲಮ್ 8 minus 2/3 ಹೌದಲ್ವಾ. ಸೊ ಇಲ್ಲಿ ಏನು 8 ಇದೆ ಮೈನಸ್ 2/3. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಕೆ ಪ್ರಾಬ್ಲಮಲ್ಲಿ ಇಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇತ್ತು, ಆಲ್ರೆಡಿ ಇಲ್ಲಿ ಸಿಂಪಲ್ ಫ್ರ್ಯಾಕ್ಷನ್ ಇದೆ, ಪ್ರಾಪರ್ ಫ್ರ್ಯಾಕ್ಷನ್. ಸೊ 8 3s ಮಲ್ಟಿಪ್ಲೈ ಮಾಡಿರಿ, ಡೈರೆಕ್ಟ್ ಸ್ಟೆಪ್ ಹೇಳ್ಕೊಡ್ತಿದ್ದೀನಿ. 8 3s 24 ಮೈನಸ್ ಬರೀರಿ, ನ್ಯೂಮರೇಟ್ರಲ್ಲಿರೋ ನಂಬರ್ 2 ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ, ಹೋಲ್ ಡಿವೈಡೆಡ್ ಬೈ 3 ಬರೀರಿ. ನೆಕ್ಸ್ಟು ಸಪ್ರೇಟ್ ಮಾಡಿದಾಗ 22/3. ಸೊ ನೆಕ್ಸ್ಟು ಫರ್ದರ್ ನೀವೇನು ಮಾಡ್ಬೋದು, ಡಿವೈಡ್ ಮಾಡ್ಬೋದು, ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಬೋದು. ಸೊ ಡಿನಾಮಿನೇಟ್ರಲ್ಲಿರೋ ನಂಬರ್ ಆ್ಯಸ್ ಇಟ್ ಈಸ್ ಬರೀರಿ. 3 7s 21 ಬರುತ್ತೆ. ಸೊ 22ಅಲ್ಲಿ 21 ಸಪ್ರೇಟ್ ಮಾಡಿದ್ರೆ 1, 7 1/3 ಈಸ್ ದ ಆನ್ಸರ್. ಓಕೆ. ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವಿಂಗ್. ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಸೊ ಅದು ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ನಾವೇನು ಮಾಡಬೇಕು, ಥಿಂಕ್ ಮಾಡಿ ಸಾಲ್ವ್ ಮಾಡಬೇಕು, ಓಕೆನಾ. ಸೊ ಪ್ರಾಬ್ಲಮ್ ಸಾಲ್ವಿಂಗ್, ಡಿಸೈಡ್ ವೆದರ್ ಟು ಆ್ಯಡ್ ಆರ್ ಸಬ್ಟ್ರಾಕ್ಟ್. ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ಯೋಚನೆ ಮಾಡಬೇಕು. ಅಮೃತಾ ಡಿಡ್ 3/7 ಆಫ್ ಹರ್ ಹೋಮ್ವರ್ಕ್ ಆನ್ ಸ್ಯಾಟರ್ಡೇ ಆ್ಯಂಡ್ 1/3 ಆಫ್ ಇಟ್ ಆನ್ ಸಂಡೇ. ಹೌ ಮಚ್ ಆಫ್ ದ ಹೋಮ್ವರ್ಕ್ ಡಿಡ್ ಶಿ ಡೂ ಓವರ್ ದ ವೀಕೆಂಡ್. ಸೊ ಅಮೃತ ಏನು ಮಾಡಿದ್ದಾಳೆ, ಸ್ಯಾಟರ್ಡೇ 3/7 ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿದ್ದಾಳೆ, ಸಂಡೇ 1/3 ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿದ್ದಾಳೆ, 1/3 ಪಾರ್ಟ್ ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿದ್ದಾಳೆ. ಸೊ ಹಾಗಾದರೆ 1 ವೀಕಲ್ಲಿ ಆಕೆ ಎಷ್ಟು ಪಾರ್ಟ್ ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿದ್ದಾಳೆ ಅಂದರೆ, ಸೊ ಸಂಡೇ ಆ್ಯಂಡ್ ಸ್ಯಾಟರ್ಡೇ ಎಷ್ಟು ಹೋಮ್ವರ್ಕನ್ನು, ಫ್ರ್ಯಾಕ್ಷನ್ ಆಫ್ ಪಾರ್ಟನ್ನು ಏನು ಮಾಡಬೇಕು, ಎರಡನ್ನು ಆ್ಯಡ್ ಮಾಡಿ ಬಂದಿರೋ ಆನ್ಸರೇ. ಸೊ ವೀಕ್ಲಿ ಅಷ್ಟು ಹೋಮ್ವರ್ಕನ್ನು ಹಾಕಿ ಸಾಲ್ವ್ ಮಾಡಿದ್ದಾಳೆ, ಓಕೆನಾ. ಸೊಲ್ಯೂಷನ್, ಎ ಪ್ರಾಬ್ಲಮ್ ಸೊಲ್ಯೂಷನ್. ಎಕ್ಸಸೈಸ್ 4.4ನ ಸೆಕೆಂಡ್ ಮೇನ್ ಪ್ರಾಬ್ಲಮ್ ಮಾಡ್ತಿದ್ದೀನಿ, ಓಕೆನಾ. ಪೇಜ್ ನಂಬರ್ 65. ಸೊ ಹೋಮ್ವರ್ಕ್ ಡಿಡ್ ಆನ್ ಸ್ಯಾಟರ್ಡೇ. ಸೊ ಸ್ಯಾಟರ್ಡೇ ಎಷ್ಟು ಪಾರ್ಟ್ ಕಂಪ್ಲೀಟ್ ಮಾಡಿದ್ದಾಳೆ, 3/7. ಸೊ ಹೋಮ್ವರ್ಕ್ ಡಿಡ್ ಆನ್, ಸೊ ಹೋಮ್ವರ್ಕ್ ಕಂಪ್ಲೀಟೆಡ್ ಆನ್ ಅಂತಲೂ ಸೆಂಟೆನ್ಸ್ ತಗೋಬೋದು ನೀವು. ಹೋಮ್ವರ್ಕ್ ಡಿಡ್ ಆನ್ ಸಂಡೇ. ಸೊ ಹೋಮ್ವರ್ಕ್ ಕಂಪ್ಲೀಟೆಡ್ ಆನ್ ಸ್ಯಾಟರ್ಡೇ, ಹೋಮ್ವರ್ಕ್ ಕಂಪ್ಲೀಟೆಡ್ ಆನ್ ಸಂಡೇ. ಸೊ ಸಂಡೇ ಎಷ್ಟು ಕಂಪ್ಲೀಟ್ ಮಾಡಿದ್ದಾಳೆ, 1/3 ಪಾರ್ಟ್ ಕಂಪ್ಲೀಟ್ ಮಾಡಿದ್ದಾಳೆ, ಹೌದಲ್ವಾ. ಸೊ ನಾವೇನು ಫೈಂಡ್ ಔಟ್ ಮಾಡಬೇಕು, ಸೊ ಹೋಮ್ವರ್ಕ್ ಡಿಡ್ ಶಿ ಡೂ ಓವರ್ ದ ವೀಕೆಂಡ್. ದೇರ್ಫೋರ್ homework did she
do over the weekend. So homework completed in the weekend ಅಂತಲೂ ಸೆಂಟೆನ್ಸ್ ತಗೋಬೋದು. ಸೊ ಏನು ಮಾಡಬೇಕು, 3/7 ಪ್ಲಸ್ 1/3ನ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಹೌದಲ್ವಾ? ಬೋತ್ ಆರ್ ಅನ್ಲೈಕ್ ಫ್ರ್ಯಾಕ್ಷನ್. 7 and 3ನ LCM ಫೈಂಡ್ ಔಟ್ ಮಾಡೋಣ. ಹೌದಲ್ವಾ? 7 and 3 ಸೇಮ್ ನಂಬರಿಂದ ಡಿವೈಡ್ ಆಗಲ್ಲ, ಮಲ್ಟಿಪ್ಲೈ ಮಾಡೋಣ. 7 3s are 21. ಹೌದಲ್ವಾ? ಸೊ ಏನು ಮಾಡೋಣ, ಕಾಮನ್ LCM 21 ತೊಗೊಳೋಣ. ಸೊ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಗೊತ್ತೇ ಇದೆ. ಹೌದಲ್ವಾ? 3/7 ಇಂಟು 21 ಪ್ಲಸ್ ಸೈನ್ ಬರೆಯೋಣ, 1/3 ಇಂಟು 21. ಹೌದಲ್ವಾ? ನೆಕ್ಸ್ಟು ಮಲ್ಟಿಪ್ಲೈ ಮಾಡೋಣ. 7 1s 7 3s. ಹೌದಲ್ವಾ? ಸೊ ಡಿನಾಮಿನೇಟರ್ ನ್ಯೂಮರೇಟ್ರಲ್ಲಿ ಏನಿದೆ 3 ಇಂಟು 3 ಉಳಿದಿದೆ, ಪ್ಲಸ್ ಸೈನ್ ಬರೆಯೋಣ. ಸೊ 3 1s 3 7s 21. ಸೊ ನ್ಯೂಮರೇಟ್ರಲ್ಲಿ 1 ಇಂಟು 7 ಉಳಿದಿದೆ, ಹೋಲ್ ಡಿವೈಡೆಡ್ ಬೈ 21. 3 3s 9 ಪ್ಲಸ್ 7 1s 7 ಡಿವೈಡೆಡ್ ಬೈ 21. ಸೊ ಆ್ಯಡ್ ಮಾಡಿದಾಗ ಏನು ಬರುತ್ತೆ, 16/21. ಸೊ ಎಷ್ಟು ಪಾರ್ಟ್ ಕಂಪ್ಲೀಟ್ ಮಾಡಿದಾಳಕ್ಕೆ? ಸೊ 1 ವೀಕಲ್ಲಿ ಇಷ್ಟು ಪಾರ್ಟನ್ನು ಹಾಕಿ ಕಂಪ್ಲೀಟ್ ಮಾಡಿದ್ದಾಳೆ. ಓಕೆನಾ? ಸೆಕೆಂಡ್, ಮಿಸ್ಸಸ್ ಶರ್ಮಾ bought 5 liters of milk in the morning. There was 4/9 liter left in the evening. How much was used during the day? ಸೊ ಮಿಸ್ಸಸ್ ಶರ್ಮಾ ಏನು ಮಾಡ್ತಾರೆ, ಡೈಲಿ ಮಾರ್ನಿಂಗ್ ಏನು ಮಾಡ್ತಾರೆ, 5 ಲೀಟ್ರ್ ಮಿಲ್ಕನ್ನು ತರ್ತಾರೆ. ಓಕೆನಾ? ಸೊ ಅದರಲ್ಲಿ 4/9 ಲೀಟ್ರ್ ಮಿಲ್ಕ್ ಏನಾಗುತ್ತೆ, ಎವ್ರಿ ಈವ್ನಿಂಗ್ ಅಷ್ಟು ಉಳಿಯುತ್ತೆ. ಸೊ ಹಾಗಾದರೆ ಏನು ಫೈಂಡ್ ಔಟ್ ಮಾಡಬೇಕು, ಫುಲ್ ಥ್ರೂಔಟ್ ಡೇ, ಇಡೀ ದಿನ ಅವರು ಎಷ್ಟು ಮಿಲ್ಕನ್ನು ಯೂಸ್ ಮಾಡಿದರೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡಬೇಕು, ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಏನು ಮಾಡಬೇಕು, ಸಬ್ಟ್ರ್ಯಾಕ್ಟ್ ಮಾಡಬೇಕು. ಓಕೆನಾ? ಸೆಕೆಂಡ್ ಪ್ರಾಬ್ಲಮ್, liter of milk bought in the morning. B problem, liter of milk bought in the morning. ಸೊ ಮಾರ್ನಿಂಗ್ ಎಷ್ಟು ಮಿಲ್ಕ್, ಎಷ್ಟು ಲೀಟರ್ ಆಫ್ ಮಿಲ್ಕ್ ತರ್ತಾರೆ ಅವರು, 5 ಲೀಟರ್ ತರ್ತಾರೆ. ಹೌದಲ್ವಾ? ಲೀಟರ್ ಆಫ್ ಮಿಲ್ಕ್ ಲೆಫ್ಟ್ ಇನ್ ದ ಈವ್ನಿಂಗ್. ಸೊ ಎಷ್ಟು ಲೀಟರ್ ಆಫ್ ಮಿಲ್ಕ್ ಉಳಿಯುತ್ತೆ ಈವ್ನಿಂಗಲ್ಲಿ? ಸೊ ಲೆಫ್ಟ್ ಇನ್ ದ ಈವ್ನಿಂಗ್. ಸೊ ಈವ್ನಿಂಗ್ ಎಷ್ಟು ಉಳಿಯುತ್ತೆ 5 ಲೀಟರಲ್ಲಿ? ಸೊ 4/9 ಲೀಟ್ರ್ ಉಳಿಯುತ್ತೆ. ಹೌದಲ್ವಾ? 4/9 ಲೀಟರ್. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು, ದೇರ್ ಫೋರ್ ದ ಲೀಟರ್ ಆಫ್ ಮಿಲ್ಕ್ ಯೂಸ್ಡ್ ಡ್ಯೂರಿಂಗ್ ದ ಡೇ. ದೇರ್ ಫೋರ್ ಲೀಟರ್ of milk used during the day. ಸೊ ಫುಲ್ ಡೇ ಎಷ್ಟು ಮಿಲ್ಕ್ನ ಅವರು ಯೂಸ್ ಮಾಡ್ತಾರೆ. ಹೌದಲ್ವಾ? 5 ಲೀಟರಲ್ಲಿ 4/9 ಲೀಟರನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಹೌದಲ್ವಾ? ಸೊ ನಂಬರಲ್ಲಿ ಫ್ರ್ಯಾಕ್ಷನನ್ನು ಸಬ್ಟ್ರಾಕ್ಟ್ ಮಾಡಬೇಕು, ಈಸಿ ಇದೆ. ಸೊ ಏನು ಮಾಡಿರಿ, ಇಲ್ಲಿರೋ ಡಿನಾಮಿನೇಟರಿಂದ ಈ ನಂಬರನ್ನು ಮಲ್ಟಿಪ್ಲೈ ಮಾಡಿರಿ. 9 5s 45 ಮೈನಸ್ ನ್ಯೂಮರೇಟರಲ್ಲಿರೋ 4ಅನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀರಿ, ಹೋಲ್ ಡಿವೈಡೆಡ್ ಬೈ 9. ಹೌದಲ್ವಾ? ನೆಕ್ಸ್ಟ್ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. 45ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ 41/9. ಸೊ 41/9 ಏನಾಗುತ್ತೆ, ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡೋಣ, ಸೊ ಡಿವೈಡ್ ಮಾಡೋಣ. ಸೊ ಏನು ಮಾಡೋಣ, ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್ನ 41/1 ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ, ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋಣ. ಓಕೆನಾ? ಸೊ 9 4s 36. 11ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 5. ಹೌದಲ್ವಾ? ಸೊ 4 ಬಾರ ಕೊಟ್ಟಿರುತ್ತೆ, ಸೊ 3 ಆಗುತ್ತೆ. 3ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಡಿನಾಮಿನೇಟರಲ್ಲಿರೋ 9 ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಸೊ ಕೋಷಂಟ್ ಪ್ಲೇಸಲ್ಲಿರೋ 4ಅನ್ನು ಇಲ್ಲಿ ಬರೆಯೋಣ. ಸೊ ರಿಮೈಂಡರ್ ಪ್ಲೇಸಲ್ಲಿರೋ 5ನ ನ್ಯೂಮರೇಟರಲ್ಲಿ ಬರೆಯೋಣ. ಸೊ 5/9 ಲೀಟರ್ ಆಫ್ ಮಿಲ್ಕನ್ನು ಅವರು ಡೈಲಿ ಯೂಸ್ ಮಾಡ್ತಾರೆ. ಓಕೆನಾ?
ಸೊ ಇವತ್ತು ನಾವು ಸಬ್ಟ್ರಾಕ್ಷನ್ ಆಫ್ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ವರ್ಡ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ರಿಮೈನಿಂಗ್ ವರ್ಡ್ ಪ್ರಾಬ್ಲಮ್ಸು ಹೋಮ್ವರ್ಕು ನೀವೇ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಡಿವಿಷನ್ ಆಫ್ ಫ್ರ್ಯಾಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.